ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಒಂದು ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ಹಾಗೂ ಯೂಸ್ಫುಲ್ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಎಲ್ಲ ಇನ್ವೆಸ್ಟರ್ಸ್ಗೆ ಗೊತ್ತಾಗಬೇಕಾಗಿರೋ ಇನ್ಫಾರ್ಮೇಷನ್. ಟಾಪಿಕ್ ನಂಬರ್ 1, ಈ ವಾರ ನಿಫ್ಟಿ 2.5% ನೆಟ್ ಬೇಸಿಸಲ್ಲಿ ಬಿದ್ದಿದೆ. ಇದು 1% ರಿಕವರಿ ಆದಮೇಲೆ ಶುಕ್ರವಾರ, ಅಂದರೆ ಅದರ ಮುಂಚೆ 3.5%ವರೆಗೂ ಡೌನ್ ಇತ್ತು. ಮಾರ್ಕೆಟ್ಸ್ ಇಷ್ಟು ವೀಕ್ ಆಗಿದ್ರೂ ಕೆಲವು ಸ್ಟಾಕ್ಸು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿಲ್ಲ, ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಏನು ಹೇಳ್ತೀವಿ ಅಂದರೆ, ಸ್ಟಾಕ್ಸ್ ಯಾವುದು ಮಾರ್ಕೆಟ್ ಬೀಳುವಾಗಲೂ ಜಾಸ್ತಿ ಬೀಳ್ತಾ ಇಲ್ಲ ಅಥವಾ ಬೀಳ್ತಾನೆ ಇಲ್ಲ, ಮೇಲೆ ಹೋಗ್ತಾ ಇದೆ, ಅದಕ್ಕೆ ಏನೋ ಒಂದು ಸ್ಟ್ರೆಂತ್ ಇದೆ. ಸೊ ಆವಾಗ ಮಾರ್ಕೆಟ್ ರಿಕವರಿ ಆಗುವಾಗ ಈ ಥರ ಸ್ಟಾಕ್ಸು ಇನ್ನೂ ಜಾಸ್ತಿ ಮೇಲೆ ಹೋಗೋ ಚಾನ್ಸಸ್ ಇದೆ ಅಂತ. ನಾನೀಗ ಒಂದು ಸಣ್ಣ ಲಿಸ್ಟನ್ನು ಪ್ರೆಸೆಂಟ್ ಮಾಡ್ತಿದ್ದೀನಿ. ಪಾಸಿಟಿವ್ ರಿಟರ್ನ್ಸ್ ಯಾವ ಸ್ಟಾಕ್ಸ್ ಕೊಟ್ಟಿದೆ ಲಾಸ್ಟ್ 1 ವೀಕಲ್ಲಿ ಅಂತ. ನಂಬರ್ 1, ಆಕ್ಸಿಸ್ ಬ್ಯಾಂಕು 2.3% ಕೊಟ್ಟಿದೆ ರಿಟರ್ನ್ಸು ಪಾಸಿಟಿವ್ ಆಗಿ 1 ವೀಕಲ್ಲಿ. HCL ಟೆಕ್ನಾಲಜೀಸ್ 0.8%, ಕೋಲ್ ಇಂಡಿಯಾ 0.5%, ಟ್ರೆಂಟು 4.2%, ಶ್ರೀರಾಮ್ ಫೈನಾನ್ಸ್ 3.1%, ಕೆನರಾ ಬ್ಯಾಂಕ್ 3.1%, ಮುತ್ತೂಟ್ ಫೈನಾನ್ಸ್ 1.5%, ಇಂಟರ್ಗ್ಲೋಬ್ ಏವಿಯೇಷನ್ 1.3%. ಅದೇ ಥರ SBI ಕಾರ್ಡ್ಸ್ 0.6% ಲಾಸ್ಟ್ 1 ವೀಕ್ ರಿಟರ್ನ್ಸು, PNB 1.3%, ಬಾಲಕೃಷ್ಣ ಇಂಡಸ್ಟ್ರೀಸ್ 2.3%, ವೋಲ್ಟಾಸ್ 2%, JSW ಎನರ್ಜಿ 1.5%, ಟಾಟಾ ಎಲೆಕ್ಸಿ 0.5% ಹಾಗೂ ಎಲ್ಕೆಮ್ ಲ್ಯಾಬ್ಸು 2.5% ರಿಟರ್ನ್ಸ್ ಕೊಟ್ಟಿದೆ. ಸೊ ಈ ಎಲ್ಲ ಸ್ಟಾಕ್ಸು ಓವರ್ ಆಲ್ ಮಾರ್ಕೆಟ್ ವೀಕ್ನೆಸ್ ಇದ್ದರೂ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. ಈ ಎಲ್ಲ ಸ್ಟಾಕ್ಸನ್ನು ಸ್ವಲ್ಪ ಟ್ರ್ಯಾಕ್ ಮಾಡ್ತಾ ಹೋಗಿ, ಯಾಕಂದರೆ ಮಾರ್ಕೆಟ್ ರಿಕವರಿ ಆಗೋ ಟೈಮಲ್ಲಿ ಈ ಸ್ಟಾಕ್ಸು ಜಾಸ್ತಿ ಸ್ಟ್ರೆಂತ್ ತೋರಿಸ್ಬೋದು. ಟಾಪಿಕ್ ನಂಬರ್ 2, NSE ಹಾಗೂ BSE 1 hour ಸ್ಪೆಷಲ್ ಮೂರರ್ ಟ್ರೇಡಿಂಗ್ ಸೆಷನ್ ಅಂತ 12th ನವಂಬರ್ ಅಂದರೆ ಭಾನುವಾರ ಆಗುತ್ತೆ. ಅದು ಆ ದಿವಸ ಶೆಡ್ಯೂಲ್ ಮಾಡಿದ್ದಾರೆ 6:15 to 7:15 PM. ಪ್ರೀ ಮಾರ್ಕೆಟ್ ಸೆಷನ್ ಏನು ನಾರ್ಮಲ್ ಆಗಿ 9 to 9:15 ಅಂತ ಇರ್ತದೆ ನಾರ್ಮಲ್ ವರ್ಕಿಂಗ್ ಡೇಸಲ್ಲಿ, ಆ ದಿವಸ 6 to 6:15 PM ಇರ್ತದೆ. ಈ ದೀಪಾವಳಿ ಟೈಮಲ್ಲಿ ಆಸ್ಪಿಷಿಯಸ್ ಟೈಮ್ ಅಂತ ಹೇಳ್ತಾರೆ, ತುಂಬ ಒಳ್ಳೆ ಟೈಮು ಯಾವುದೇ ಒಂದು ಹೊಸ ವೆಂಚರ್ನ ಸ್ಟಾರ್ಟ್ ಮಾಡೋದಕ್ಕೆ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಅದಕ್ಕೋಸ್ಕರನೇ ಸ್ಟಾಕ್ ಎಕ್ಸ್ಚೇಂಜಸ್ಸು ಸಂಡೇ ಇರಲಿ ಬೇರೆ ಯಾವುದೇ ದಿವಸ ಇರಲಿ, ಆ ಒಂದು ಪರ್ಟಿಕ್ಯುಲರ್ ದಿವಸ ಸ್ಟಾಕ್ ಮಾರ್ಕೆಟ್ ಓಪನ್ ಮಾಡಿರ್ತಾರೆ, ಮುಹೂರ್ತ ಟ್ರೇಡಿಂಗ್ ಅಂತ ಕರೀತಾರೆ. ಆ ದಿವಸ ಎಲ್ಲರೂ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು, ಯಾಕಂದರೆ ಒಳ್ಳೆ ದಿವಸ ಅಂತ ಹೇಳ್ತಾರೆ. ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡಿದರೆ ಮೂರರ್ ಟ್ರೇಡಿಂಗ್ ದಿವಸ ಲಾಸ್ಟ್ 10 yearsಲ್ಲಿ 7 times ಪಾಸಿಟಿವ್ ರಿಟರ್ನ್ಸ್ ಬಂದಿದೆ. ಸೊ ಅದೊಂದು ಒಳ್ಳೆ ಸೈನು. ಹಾಗೂ ಸ್ಟಾಕ್ ಎಕ್ಸ್ಚೇಂಜಸ್ಸು November 14th ರಜೆ ಕೊಟ್ಟಿದ್ದಾರೆ. ಅದು ಟ್ಯೂಸ್ಡೇ ಬರುತ್ತೆ, ಯಾಕಂದರೆ ಸಂಡೇ ಮಾರ್ಕೆಟ್ಸನ್ನು ಓಪನ್ ಇಡ್ತಾರೆ, ಟ್ಯೂಸ್ಡೇ ರಜೆ ಕೊಟ್ಬಿಡ್ತಾರೆ. ಟಾಪಿಕ್ ನಂಬರ್ 3, ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸು ನಿನ್ನೆ ರಿಸಲ್ಟ್ಸ್ ಬಂತು. ತುಂಬ ಇಂಪಾರ್ಟೆಂಟು, ಯಾಕಂದರೆ ಇದು ಬಿಗ್ಗೆಸ್ಟ್ ಕಂಪ್ನಿ ಇನ್ ಇಂಡಿಯಾ. ಜುಲೈ ಟು ಸೆಪ್ಟೆಂಬರ್ 2022 ಸೇಲ್ಸ್ 2,29,409 crores ಇತ್ತು. ಜುಲೈ ಟು ಸೆಪ್ಟೆಂಬರ್ 2023 2,31,886 crores ಆಗಿದೆ, 1% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟು 15,512 crores 19,878 crores ಆಗಿದೆ. ಸೊ ನೆಟ್ ಪ್ರಾಫಿಟ್ ಚೆನ್ನಾಗಿ ಇಂಪ್ರೂವ್ ಆಗಿದೆ, 28% ಜಾಸ್ತಿ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಾಸ್ಟ್ 5 quarters ಸೇಲ್ಸು ಮತ್ತು ನೆಟ್ ಪ್ರಾಫಿಟ್ ಓದ್ತಾ ಇದ್ದೀನಿ. 2,29,409 crores ಜುಲೈ ಟು ಸೆಪ್ಟೆಂಬರ್ 2022, ಮತ್ತು 2,17,164 crores, ಮತ್ತು 2,12,945 crores, ಮತ್ತು 2,07,559 crores. ಈ ಸತಿ 2,31,886 crores. ನೆಟ್ ಪ್ರಾಫಿಟ್ಟು 15,512 ಕೋಟಿ, 17,806, 21,327, ಮತ್ತು 18,258 ಹಾಗೂ 19,878 crores ನೆಟ್ ಪ್ರಾಫಿಟ್ ಬಂದಿದೆ. ಬೇರೆ ಬೇರೆ ಸೆಗ್ಮೆಂಟ್ಸ್ ಪರ್ಫಾರ್ಮೆನ್ಸ್ ಹಾಕಿದ್ದೀನಿ. ಆಯಿಲ್ ಟು ಕೆಮಿಕಲ್ಲು 1,59,671 crores ಇತ್ತು ರೆವೆನ್ಯೂ ಲಾಸ್ಟ್ ಟೈಮ್ ಜುಲೈ ಟು ಸೆಪ್ಟೆಂಬರ್ 2022. ಈ ಸತಿ ಕಮ್ಮಿ ಆಗಿದೆ, 1,47,988 crores, 7% ಕಮ್ಮಿ ಆಗಿದೆ. ಆಯಿಲ್ ಟು ಗ್ಯಾಸ್ 71% ಜಾಸ್ತಿ ಆಗಿದೆ, ರೀಟೇಲು 19% ಜಾಸ್ತಿ ಆಗಿದೆ, ಡಿಜಿಟಲ್ ಸರ್ವಿಸಸ್ ಜಿಯೋ 10% ಜಾಸ್ತಿ ಆಗಿದೆ, ಅದರ್ಸು 8% ಕಮ್ಮಿ ಆಗಿದೆ. ಇದು ಗುಡ್ ರಿಸಲ್ಟ್ಸ್ ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ರಿಸಲ್ಟ್ಸು ನಿನ್ನೆ ಮಾರ್ಕೆಟ್ ಅವರ್ಸ್ ಆದಮೇಲೆ ರಿಲೀಸ್ ಆಗಿತ್ತು. ಸೊ ಮಂಡೇ ಈ ಶೇರ್ಸು ರಿಸಲ್ಟಿಗೆ ರಿಯಾಕ್ಟ್ ಆಗುತ್ತೆ. ನಿನ್ನೆ ರಿಲಯನ್ಸ್ ಶೇರ್ಸು 1.77% ಮೇಲೋಗಿತ್ತು, ಯಾಕಂದರೆ ಓವರಾಲ್ ಮಾರ್ಕೆಟ್ ಮೇಲೋಗಿತ್ತು. ಈಗ ಮಂಡೇ ನೋಡಬೇಕಾಗುತ್ತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. ಲಾಸ್ಟ್ 1 yearಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸು 2% ಬಿದ್ದಿದೆ, ಕಂಪೇರ್ ಟು ನಿಫ್ಟಿ 50 ವಿಚ್ ಹಸ್ ಗಾನ್ ಅಪ್ ಬೈ 7%. ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸು, ರಿಲಯನ್ಸ್ ಶೇರ್ ಹೋಲ್ಡರ್ಸು ಅಪ್ರೂವಲ್ ಕೊಟ್ಟಿದ್ದಾರೆ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಇಶಾ ಅಂಬಾನಿ, ಆಕಾಶ್ ಅಂಬಾನಿ ಹಾಗೂ ಅನಂತ್ ಅಂಬಾನಿ ಅವರನ್ನು ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪ್ನಿಯಲ್ಲಿ. ಈ 3 ಜನನು ಮುಖೇಶ್ ಅಂಬಾನಿ ಅವರ ಮಕ್ಕಳು. ಸೊ ಅವರಿಗೆ ಸ್ಲೋ ಆಗಿ ಕಂಪ್ನಿ ಎಲ್ಲ ಆಪರೇಷನ್ಸಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಸ್ವಲ್ಪ ವರ್ಷ ಆದಮೇಲೆ ಅವರೇ ಟೇಕ್ ಓವರ್ ಮಾಡ್ತಾರೆ.
ರಿಲಯನ್ಸ್ ಇಂಡಸ್ಟ್ರೀಸ್ 52 ವೀಕ್ ಹೈ 2632, 52 ವೀಕ್ ಲೋ 2000, ಕರೆಂಟ್ ಪ್ರೈಸು 2266. ಒಬ್ರು ಇನ್ವೆಸ್ಟರಿಗೆ 1 ಇಯರ್ ರಿಟರ್ನ್ಸು -2%, 5 ವರ್ಷದ ರಿಟರ್ನ್ಸು 18% ಪರ್ ಆ್ಯನಮ್, 10 ಇಯರ್ಸ್ ರಿಟರ್ನ್ಸ್ 19% ಪರ್ ಆ್ಯನಮ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ 12ನೇ ತಾರೀಕು ನವಂಬರ್ 3ರ ಟ್ರೇಡಿಂಗ್ ದಿವಸ ನೀವು ಕೆಲವು ಶೇರ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಇಚ್ಛೆ ಪಡ್ತೀರಾ? ಹೌದು ಅಂದರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.